ಇವತ್ತೇನು ಭಾರತೀಯ ಯುವ ಕಾಂಗ್ರೆಸ್ನ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಂತ ಶಾಹಿದ್ ಅಫ್ರೀದ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಈಗಾಗಲೇ ಮಾತಾಡಿದರೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂಗೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಟಾಶ್ ಮಾಡಿದ್ದಾರೆ. ಅದು ನಿಮ್ಗೆ ಗೊತ್ತಿರಬಹುದು. ನೋಟ್ ಬ್ಯಾನ್ ಆಗಿರ್ಬೋದು, GST ಇಂಥದನ್ನೆಲ್ಲ ತಂದು ಅದು ಲಾಕ್ಡೌನ್ ಎಲ್ಲ ಕೂಡ ತಂದಾಗ ಕೋವಿಡ್ ಅಲ್ಲಿ ಬಹುತೇಕ ಸಣ್ಣ ಕೈಗಾರಿಕೆಗಳು ಮತ್ತು ಜನಸಾಮಾನ್ಯರು. ಕೋಲಾರದಲ್ಲಿ ICSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್, ಕ್ರಿಕೆಟ್, ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ. ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್, ಕುಡಾ ಲೇಔಟ್, ಬೆಂಗಳೂರು ಉತ್ತರ, ವಿವಿ ಸಮೀಪ, ಟಮಕ ಬಡಾವಣೆ, ಕೋಲಾರ. ನಿರುದ್ಯೋಗಿಗಳಾಗಿ ಇವತ್ತು ಬೀದಿ ಬೀದಿ ಅಳಿತಾ ಇದ್ದಾರೆ. ಇಂಥ ಒಂದು ಸರ್ಕಾರ ಇವತ್ತು ಅವ್ರು ಹೇಳಂತದ್ದು ಏನು ಅಂತಂದ್ರೆ, ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡ್ತಾ ಇರೋದ್ರಿಂದ ದೇಶದ ಆರ್ಥಿಕತೆ, ಕರ್ನಾಟಕದ ಆರ್ಥಿಕತೆ ನಾಶ ಆಗ್ತದೆ ಅಂತೇಳಿ ಮಾನ್ಯ ನರೇಂದ್ರ ಮೋದಿ ಅವರೇ ಅಥವಾ ನಿರ್ಮಲಾ ಸೀತಾರಾಮನ್ ಅವರೇ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದೀವಿ. ಕನಿಷ್ಠ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಬೆಲೆ ಏರಿಕೆ ಆದ್ರೂ ಮಾಡಿದೆ ಅಂತಂದ್ರೆ ಅದನ್ನು ಸಮರ್ಥನೆ ಮಾಡಬಹುದು. ಆದ್ರೆ ನೀವು ಯಾವ ಗ್ಯಾರಂಟಿನೂ ಇದುವರೆಗೂ ಕೊಟ್ಟಿಲ್ವಲ್ಲ ಜನರಿಗೆ. ನೀವು ಯಾಕೆ ಬೆಲೆ ಏರಿಕೆ ಮಾಡ್ತಾ ಇದ್ರಿ, ಯಾರಿಗೋಸ್ಕರ ಬೆಲೆ ಏರಿಕೆ ಮಾಡ್ತಾ ಇದ್ರಿ ಅಂತ ಇವತ್ತು ಯೂತ್ ಕಾಂಗ್ರೆಸ್ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಜೊತೆಗೆ ಇವತ್ತು ಆರ್ ಅಶೋಕ್ ಅಂತ ನಾಚಿಕೆಗೆಟ್ಟ ಅಂತ ವಿರೋಧ ಪಕ್ಷದ ನಾಯಕನೇನು ಹೇಳ್ತಾನೆ, 50 ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದು ಒಂದು ದೊಡ್ಡ ಸಮಸ್ಯೆ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಂತಾನೆ. ಅಂದ್ರೆ ಇವ್ರಿಗೆ ಬೇಕಾಗಿರೋದೇನಂದ್ರೆ ನರೇಂದ್ರ ಮೋದಿ ಸರ್ಕಾರ ದೇಶದ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು ಕೂಡ ಇವ್ರು ಹಿಡಿಸ್ಕೊಳ್ಳಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಮಾಡೋದನ್ನ ಮಾತ್ರ ಇವ್ರು ಎತ್ತಿ ತೋರಿಸ್ತಾ ಇದ್ರೆ ಅಂದ್ರೆ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನಿವತ್ತು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದೆ, ಇದು ಬಡ ಜನರ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚು ಮಾಡ್ಲಿಕ್ಕೆ, ಬಡವರನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆದ್ರೆ ಇವಾಗ ಹಾಲಿನ ಬೆಲೆ 5 ರೂಪಾಯಿ ಜಾಸ್ತಿ ಮಾಡ್ತು ಅಂತ ಹೇಳ್ಬಿಟ್ಟು ಮನೆ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತು. ನೋಡಿ ಸರ್, ಹಾಲಿನ ಬೆಲೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಇರೋದು ಕರ್ನಾಟಕದಲ್ಲಿ ಮತ್ತು KMF ನಲ್ಲಿನೇ. ಮತ್ತೆ ಹಾಲಿನ ದರವನ್ನು ಹೆಚ್ಚು ಮಾಡೋದ್ರಿಂದ ಅದು ಯಾರಿಗೂ ಕೂಡ ಬೇರೆ ಕಂಪ್ನಿಗೆ ಯಾವುದಕ್ಕೂ ಹೋಗಲ್ಲ, KMF ಹೋಗ್ತದೆ ಮತ್ತು ರೈತರಿಗೆ ಹೋಗ್ತದೆ. ಮತ್ತೆ ರೈತರಿಗೆ ಇವತ್ತು ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು ಲೀಟರ್ ಮೇಲೆ 5 ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯ ಸರ್ಕಾರ. ಆ ಹಾಲನ್ನು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಕುಡಿಯಲಿಕ್ಕೆ ಮಕ್ಕಳು ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಇದರಿಂದ ಕಾಂಗ್ರೆಸ್ ಪಕ್ಷದ ಜನಪರವಾದಂತಹ ಆರ್ಥಿಕ ನೀತಿಗಳನ್ನ ಟೀಕೆ ಮಾಡುವಂತ ಬರದಲ್ಲಿ ಇವತ್ತು ಬಿಜೆಪಿ ದೇಶದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ. ಕಳೆದ 40 ವರ್ಷಗಳಲ್ಲೇ ಅತ್ಯಂತ ಹೆಚ್ಚು ನಿರುದ್ಯೋಗ ತರ ಇವತ್ತು ಭಾರತ ದೇಶದಲ್ಲಿ ತಾಂಡವವಾಡ್ತಾ ಇದೆ. ನಿರುದ್ಯೋಗಿ ಯುವಕರು ಉದ್ಯೋಗ ಕೊಡಿ ನಾವು ಕೇಳ್ತಾ ಇದ್ರೆ ಇವತ್ತು ಪಕೋಡ ಮಾರ್ರಿ, ಪಾನ್ ಬೀಡ ಮಾರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮೊನ್ನೆ ಅವರು ಕುಂಭಮೇಳ ಮಾಡಿದ್ರು. ನಾಚಿಕೆ ಗೆಟ್ಟಂತ ಬಿಜೆಪಿ ಅವ್ರು ನಾವು ಹೇಳ್ತಾ ಇದ್ವಿ ಯೂತ್ ಕಾಂಗ್ರೆಸ್ ನಲ್ಲಿ, ನಮಗೆ ಇವತ್ತು ಕುಂಭಮೇಳಗಳೆಲ್ಲ ಬೇಕಾಗಿರೋದು, ನಮಗೆ ಉದ್ಯೋಗ ಮೇಳ ಬೇಕಿವತ್ತು. ಯೂತ್ಸ್ಗೆ ಬೇಕಾಗಿರೋದು ಉದ್ಯೋಗ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಸರ್ಕಾರದ ಹತ್ರ ಕಾರ್ಯಕ್ರಮ ಇಲ್ಲ, ಅವ್ರ ಹತ್ರ ಪ್ರೋಗ್ರಾಮ್ ಇಲ್ಲ, ಏನೂ ಇಲ್ಲ. ಬರೀ ಅವ್ರು ಮಾಡ್ತಾ ಇರೋದು ಇವತ್ತು ರಾಜಕೀಯ. ಜೊತೆಗೆ ಇವತ್ತು ವಕ್ಫ್ ಅನ್ನುವಂತ ಒಂದು ಬಿಲ್ ಅನ್ನ ಮಧ್ಯರಾತ್ರಿ 2 ಗಂಟೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡಿದ್ದಾರೆ. ನೋಡಿ ಸರ್, ಯೋಚನೆ ಮಾಡಿ ನೀವೆಲ್ಲರೂ ಕೂಡ. ಮೊದಲು 2014ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಬಿಲ್ ಅನ್ನು ತಂದಾಗ ಜನರ ನಡುವೆ ಬಿಡ್ತಾ ಇದ್ರು, ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಜನರು, ಸಂಘಟನೆಗಳು, ವಿರೋಧ ಪಕ್ಷಗಳು ಕೂಡ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರು ಬಿಲ್ ಮಾಡ್ತಾ ಇದ್ರು. ಆದ್ರೆ ಇವರು ವಿರೋಧ ಪಕ್ಷಗಳನ್ನು ಹೊರಗಡೆ ಇಟ್ಟು ಮಧ್ಯರಾತ್ರಿ ಏಕಾಏಕಿಯಾಗಿ ವಕ್ಫ್ ಬಿಲ್ ಅನ್ನು ಯಾಕೆ ತಂದಿದ್ರೆ ಅಂದ್ರೆ ಅವರ ಬತ್ತಾಳಿಕೆಯಲ್ಲಿರುವಂತ ಎಲ್ಲ ಅಜೆಂಡಗಳು ಮುಗ್ದಾಗಿದ್ದಾವೆ. ನರೇಂದ್ರ ಮೋದಿ ಸರ್ಕಾರ ಮೊನ್ನೆ ಸಂವಿಧಾನ ಕೈ ಹಾಕಿ ಚಾರ್ಸಿ ಬಾರ್ ಅಂತ ಹೇಳಿ ನಾನು ಸೀಟ್ ತೆಗಿತೀವಿ ಅಂತ ಹೇಳ್ಬಿಟ್ಟು 220 ಸೀಟ್ ಬಿದ್ದೋಗಿದ್ದಾರೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ನ ಹೆಗಲ ಮೇಲೆ ಈ ಗೌರ್ಮೆಂಟ್ ನಡೀತಾ ಇದೆ. ಇನ್ನು 2-3 ತಿಂಗಳಲ್ಲಿ ಮೋದಿ ಗೌರ್ಮೆಂಟ್ ಬಿದ್ದೋಗೋ ಸಂಭವ ಇದೆ. ಆ ಕಾರಣದಿಂದ ಅವ್ರು ಈ ಹಿಂದೆ ಇತ್ತಲ್ಲ ಏನು ಕಾಶ್ಮೀರದ 370 ಅನ್ನುವಂಥದ್ದಾಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಇದೆಲ್ಲ ಅಜೆಂಡಾ ಅವ್ರದ್ದು ಮುಗಿದೋಗಿದೆ. ಅದಕ್ಕೆ ಅವ್ರಿಗೆ ಹೊಸ ಅಜೆಂಡಾ ಬೇಕು ಇವರು ಬಿಜೆಪಿಗೆ. ಯಾವ್ದದು ಅಂತಂದ್ರೆ ವಕ್ಫ್ ಬಿಲ್. ಅಂದ್ರೆ ಏನು, ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ದಾನ ಧರ್ಮ ಮಾಡಿದಂತ ಆಸ್ತಿಯನ್ನ ಅವ್ರು ನಿರ್ವಹಣೆ ಮಾಡುವಂತ ಹಕ್ಕನ್ನು ಅವರಿಂದ ಕಿತ್ಕೊಂಡು ಸಂವಿಧಾನದ ಬದ್ಧವಾಗಿ ಮುಂದಿನ ದಿನಗಳಲ್ಲಿ ಒಂದು ಸಣ್ಣದಂತ ಭೂಮಿಯ ವಿವಾದಗಳನ್ನ ಕೋಮು ಗಲಭೆಗಳು ಮಾಡಿ ಬಿಜೆಪಿ ರಾಜಕೀಯ ಅಧಿಕಾರ ಹಿಡಿಬೇಕು ಅಂತೇಳಿ ಮಾಡ್ತಿರೋಂಥ ತಯಾರಿ ಆಗಿದೆ. ಆ ಕಾರಣದಿಂದ ಯೂತ್ ಕಾಂಗ್ರೆಸ್ ನಾವು ಹೇಳ್ತಾ ಇದೀವಿ, ಬಿಜೆಪಿ ಅವರೇ ನಿಮ್ಮ ಬಣ್ಣದ ಈ ತರದ ದಿಕ್ಕು ತಪ್ಪಿಸುವಂತ ನೀತಿಗಳೇನಿದಾವೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ಜನರನ್ನ ಆರ್ಥಿಕವಾಗಿ ದಿಕ್ಕು ತಪ್ಪಿಸೋದು, ಇನ್ನೊಂದು ಕಡೆಗೆ ಜನರನ್ನ ಧಾರ್ಮಿಕವಾಗಿ ದಿಕ್ಕು ತಪ್ಪಿಸೋ ಕೆಲಸ ಏನ್ ಮಾಡ್ತಾ ಇದ್ದೀವಿ, ಇದು ನಮ್ಗೆ ಬೇಕಾಗಿಲ್ಲ. ಆದ್ರಿಂದನೇ ಯೂತ್ ಕಾಂಗ್ರೆಸ್ ನಾವು ಇವತ್ತೊಂದು ಆಂದೋಲನ ಶುರು ಮಾಡಿದ್ವಿ ಸರ್ ಇಡೀ ದೇಶದಲ್ಲಿ. ಏನಂತಂದ್ರೆ ನಮಗೆ ನೌಕರಿ ಕೊಡಿ, ನಶೆ ಅಲ್ಲ ಅಂತ. ಅಂದ್ರೆ ಅರ್ಥ ಏನು ಅಂತಂದ್ರೆ ಇವತ್ತು ಡ್ರಗ್ಸ್ ಮಾಫಿಯಾಗಳು ಹೆಚ್ಚು ನಡೀತಾ ಇದ್ದೇವೆ, ಬೆಟ್ಟಿಂಗ್ ಮಾಫಿಯಾ ನಡೀತಾ ಇದೆ. ಮೋದಿ ಗೌರ್ಮೆಂಟ್ ಬಾಯಿ ಮುಚ್ಕೊಂಡು ಕೂತಿದೆ ಸರ್. ಯುವಕರು ಕೊಡಬೇಕಾಗಿರೋದು ಇವತ್ತು ನಮ್ಗೆ ಉದ್ಯೋಗನೇ ಹೊರತು ನಮಗೆ ನಶೆ ಬೇಕಾಗಿಲ್ಲ. ಇವತ್ತು ನಶೆ ಜೊತೆಗೆ
ಇವತ್ತು ಮೋದಿ ಸರ್ಕಾರ ಕೋಮು ನಶೆ, ಧರ್ಮದ ನಶೆಯನ್ನು ಕೂಡ ಯುವಕರು ತುಂಬುತ್ತಾ ಇದೆ. ಆದ್ರಿಂದ ಈ ಬಿಜೆಪಿ ಸರ್ಕಾರದ ಎಲ್ಲ ಅಂಶಗಳನ್ನ ಯೂತ್ ಕಾಂಗ್ರೆಸ್ನ ನಾವು ಕಾರ್ಯಕರ್ತರಾಗಿ ಬೀದಿಗಳಲ್ಲಿ ಹೋರಾಟ ಮಾಡೋದ್ರ ಮೂಲಕ ನಾವು ಒಂದು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಾಸುದೇವ ರೆಡ್ಡಿ, ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್.